ಮದ್ದೇರಿ ಪಂಚಾಯಿತಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾದ ರಂಗಮಂದಿರದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರ 23-24ನೇ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಶಿಬಿರದಲ್ಲಿ ಸಾಧನೆ ಮಾಡಿ ತೋರಿಸಿದ ರೈತರ ಪರ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಬದುಕು ಜೀವನದ ಆಧಾರಿತ ಯಾವ ರೀತಿಯ ಎಂಬುದರ ಬಗ್ಗೆ ವಿದ್ಯಾದಾನ ಮಹಾದಾನ ಎಂಬ ಗಾದೆಯಂತೆ ಮದ್ದೇರಿ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ಯಾವ ರೀತಿ ಸಾಧನೆ ಜೀವನದ ಬಗ್ಗೆ ಸುರಕ್ಷಿತ ಸಲಹೆಗಳನ್ನು ವಿದ್ಯಾರ್ಥಿಗಳ ಸಾಧನೆ ಮರೆಯಲಾರದ ಈ ದಿನ ಕಾರ್ಯಕ್ರಮದ ಶಿಬಿರದಲ್ಲಿ ಸಹಕರಿಸಿದ ಗೌರವಾನ್ವಿತ ಉದ್ಘಾಟಕರು ಡಾಕ್ಟರ್ ಶ್ರೀ ರಾಮಚಂದ್ರ ಗುರ್ಜಿರವರು ಹಾಗೂ ಜನರ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು, ಸಹಾಯಕ ಕೃಷಿ ನಿರ್ದೇಶಕರು ಕೋಲಾರ ಎಚ್ಎಂ ಮಹೇಶ್ ಬಾಬು ಹಾಗೂ ಡೀನಾ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಡಾಕ್ಟರ್ ವೆಂಕಟೇಶಲು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೆ ಮತ್ತು ಶಿಬಿರದ ಸಹ ಸಂಯೋಜಕರು ಡಾಕ್ಟರ್ ನಂದಿನಿ ಬಿ, ಹಿರಿಯ ಮುಖಂಡರು ಶ್ರೀನಿವಾಸಗೌಡ ಎಂಆರ್, ಎಸ್ಎಫ್ಎಸ್ಸಿಎಸ್ ಅಧ್ಯಕ್ಷರು ವೆಂಕಟರಾಮ್, ಮಂಜುನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಯುವ ಮುಖಂಡರು ಕೋಟೆ ಮುರಳಿ, ಕಲಾವಿದ ಮುನಿರೆಡ್ಡಿ, ವೆಂಕಟಾಚಲಪತಿ, ರವಿಕುಮಾರ್, ಖ್ಯಾತ ವಕೀಲರು ಜಯರಾಮ್, ಡಾಕ್ಟರ್ ಆರ್.ಕೆ. ರಾಮಚಂದ್ರ, ಡಾಕ್ಟರ್ ಶಿವಾನಂದ ಹುಂಗಾಲ, ಟಿಸಿ ಶ್ರೀಧರ್ ಕೃಷಿ ಅಧಿಕಾರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಿಬಿ ರೇವಣ್ಣನವರು, ಕಾರ್ಯದರ್ಶಿ ಎನ್ ವೆಂಕಟೇಶಪ್ಪ, ಶ್ರೀಕಾಂತ್, ನಂಜುಂಡಗೌಡ, ಶ್ರೀನಿವಾಸಲು, ಪ್ರಕಾಶ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ಶ್ರೀ ರಾಮಚಂದ್ರ ಗುರ್ಜಿರವರು ಮಾತನಾಡಿ, ಇಡೀ ಪ್ರಪಂಚದಲ್ಲಿ ಹೆಸರು ಪಡೆದ ರೈತರ ಪರ ಹಾಗೂ ಎಲ್ಲಾ ಜನಸಾಮಾನ್ಯರ ಆರೋಗ್ಯ ಹಿತದೃಷ್ಟಿಯಿಂದ ಕೃಷಿ ಜೀವನ ಹಾಗೂ ಎಲ್ಲಾ ಹಣ್ಣು ಹಂಪಲು ಜೀವನದ ರಾಗಿ, ಭತ್ತ, ನಾನಾ ರೀತಿಯ ತರಕಾರಿ ಬೆಳೆಯುವ ಹೆಸರು ಪಡೆದ ನಮ್ಮ ಭಾರತ ದೇಶ. ಅಂತಹ ಇದರಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳ ಗ್ರಾಮದಲ್ಲಿ ಮತ್ತು ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮರೆಯಲಾರದ ದಿನ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಕ್ಷಕರು ಮಾತನಾಡಿ, ತೋಟಗಾರಿಕಾ ವಿಚಾರದಲ್ಲಿ ಈ ದಿನ ಕಾರ್ಯಕ್ರಮ ನಮ್ಮೆಲ್ಲರ ಹೆಮ್ಮೆಯ ಕೊಡುಗೆ. ಕೃಷಿ ಇಲ್ಲವೆಂದರೆ ಊಟ ಇಲ್ಲ. ಇದರ ಬಗ್ಗೆ ಸಾರಾಂಶ ನೀಡಿದ ಈ ದಿನ ಕಾರ್ಯಕ್ರಮದ ವಿದ್ಯಾರ್ಥಿಗಳ ಪ್ರತಿಯೊಬ್ಬರ ವ್ಯವಸಾಯ ಜೀವನ ಬಹಳ ಪ್ರಾಮುಖ್ಯತೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶಲು ಅವರು ಮಾತನಾಡಿ, ಈ ದಿನ ಸಮಾರೋಪ ಸಮಾರಂಭ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಮ್ಮ ಕಾಲೇಜಿನ ಪದವೀಧರರ 4 ವರ್ಷ ಕೊನೆಯ ದಿನ ಎಲ್ಲಾ ವಿದ್ಯಾರ್ಥಿಗಳ ಮದ್ದೇರಿ ಗ್ರಾಮದಲ್ಲಿ 12 ವಾರಗಳ ಎಲ್ಲಾ ರೀತಿಯ ರೈತರಿಗೆ ತರಬೇತಿ ಮೂಲಕ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಪದವಿ ಮುಗಿಸಿಕೊಂಡು ಯಾವ ರೀತಿ ಕೆಲಸಗಳು ಮಾಡಬೇಕು ಎಂಬುದರ ಬೆಳೆಗಳ ಬಗ್ಗೆ ಸಂಸ್ಕರಣಾ ಬಗ್ಗೆ ವಿಚಾರಗಳನ್ನು ತಿಳಿಸಿ ಸಾಧನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ವಿಶ್ವಾಸ ಗಳಿಸಿದ ಶಿಬಿರದ ಸಂಯೋಜಕರು ಕೆ ಪೋಟಪ್ಪ ರವರು ಮಾತನಾಡಿ, ಮೊದಲಿಗೆ ಗೌರವಾನ್ವಿತ ಗಣ್ಯರಿಗೂ ಬಂದಿರುವ ವಿವಿಧ ಇಲಾಖೆಯ ಅಧಿಕಾರಿ ವೃಂದದವರಿಗೂ ಊರಿನ ಗ್ರಾಮಸ್ಥರಿಗೂ ಕಾರ್ಯಕ್ರಮದ ವಿದ್ಯಾರ್ಥಿನಿಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ನಮ್ಮ ತೋಟಗಾರಿಕಾ ಬಾಗಲಕೋಟೆ ಅಡಿಯಲ್ಲಿ ಬಂದಿರುವ ಕಾಲೇಜು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಮದ್ದೇರಿ ಗ್ರಾಮದಲ್ಲಿ ಸುಮಾರು 12 ವಾರಗಳ ಕಾಲ ಶಿಬಿರ ಹಮ್ಮಿಕೊಂಡಿದ್ದು, ಊರಿನ ಎಲ್ಲಾ ಗ್ರಾಮಸ್ಥರು ಮುಖಂಡರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತುಂಬಾ ಸಂತೋಷವಾಗಿದೆ. ನಮ್ಮ ವಿದ್ಯಾರ್ಥಿಗಳ ಉತ್ತಮವಾಗಿ ತಂತ್ರಜ್ಞಾನ ತಿಳಿದುಕೊಂಡು ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ರೈತರ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ವಿದ್ಯಾರ್ಥಿನಿಯರಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶಲು ಹಾಗೂ ಶಿಬಿರದ ಸಂಯೋಜಕರು ಪೋಟಪ್ಪ ಕೇರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ತೋಟಗಾರಿಕೆಗೆ ಸಂಬಂಧಪಟ್ಟಾಗ ಅಥವಾ ರೈತರ ಒಂದು ಕಷ್ಟಗಳನ್ನ ಅವರು ನೋಡಿರಲ್ಲ.
ಎಷ್ಟೋ ಸಮಯದಲ್ಲಿ. ಆದರೆ ಪದವಿಯನ್ನು ಪಡ್ಕೊಂಡ ಮೇಲೆ ರೈತರ ಕಷ್ಟ ಏನಿರ್ತವೆ ಮತ್ತು ರೈತರಿಗೆ ಯಾವ ತಂತ್ರಜ್ಞಾನಗಳನ್ನು ಸುಲಭವಾಗಿ ಅಳವಡಿಸ್ಕೊಳ್ತಾರೆ, ಸೊ ಯಾವ ತಂತ್ರಜ್ಞಾನಗಳನ್ನು ನಾವು ಸುಲಭವಾಗಿ ರೈತರಿಗೆ ಮನಮುಟ್ಟುವಂತ ಹೇಳ್ಬೋದು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಿತಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ರೈತರು ಸಹ ಸಾಕಷ್ಟು ಅನುಭವ ಇರುವಂಥ ರೈತರು ಇರ್ತಾರೆ. ಅವರು ಸಾಕಷ್ಟು 20-30 ವರ್ಷಗಳ ಒಂದು ಅನುಭವ ಇರುತ್ತೆ. ಆ ಅನುಭವ ಅಮೃತವನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಳ್ತಿರ್ತಾರೆ. ಸೊ ಅದು ಅದ್ಭುತವಾದ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಅಂತ ಅಂದ್ಕೊಳ್ತೀನಿ. ಆ ಒಂದು ಉದ್ದೇಶ ಖಂಡಿತವಾಗ್ಲೂ ನಮ್ಮ ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಂಡಿರ್ತಾರೆ. ಆದ್ದರಿಂದಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತೆ ಎಲ್ಲ ರೈತರು ಸಹ ಅವರ ಹೇಳಿಕೆಯಂತೆ ಏನಾಗುತ್ತೆ ಅಂದರೆ ನಮ್ಮ ಗ್ರಾಮದಲ್ಲಿ ಇದ್ದುವಂಥ ಒಂದು ಸ್ವಲ್ಪ ದಿನಗಳೇ ಆಗಲಿ 12 ವಾರಗಳೇ ಆಗಲಿ ಅವೆಲ್ಲ ನಿಜವಾಗ್ಲೂ ಊಟ ಎಷ್ಟು ಬೇಕೋ ತಿನ್ಬೋದು ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ವೈಜ್ಞಾನಿಕವಾಗಿ ಬೇಸಾಯ ಮಾಡಬೇಕು, ಇದರ ಮಹತ್ವವನ್ನು ತಿಳ್ಕೊಬೇಕು. ಹಾರ್ಟಿಕಲ್ಚರ್ ಯಾಕೆಂದ್ರೆ ಫ್ರೂಟ್ಸ್ ಬೆಳಿತೀರ. ಜಪಾನ್ನಲ್ಲಿ ಹೇಳಿದ್ರು ಅವರಲ್ವಾ, ಸಮುದ್ರದ ಮೇಲೇನೂ ಬೇಸಾಯ ಮಾಡ್ತಾರೆ. ಹೇಗೆ ಅಂದರೆ ಬೋಟ್ನಲ್ಲಿ ಅಲ್ಲಿ ಬಹಳ ಸ್ಮಾಲ್ ಇನ್ಸೆಕ್ಟ್ಸ್ ಸರ್. ಸೊ ದೇ ಆರ್ ಪ್ಯಾಸಿವ್ ಫ್ಲೈಯರ್. ಸರ್ ಅದು ಲೆಸ್ ದೆನ್ 5 feet ಅಷ್ಟೇ. ಅಷ್ಟೇ ಇರುತ್ತೆ. ಅಂದರೆ ಪ್ಯಾಸಿವ್ ಸರ್, ಗಾಳಿಯಲ್ಲಿ ಅಷ್ಟೇ ಹೋಗ್ತಾ ಹೋಗುತ್ತೆ. ಅದು ಬಂದು ತಾರಸಿ ಕೃಷಿ ಅಂತ. ಈ ಬೆಟ್ಟದ ಸೈಡ್ಗಳಲ್ಲೆಲ್ಲ ಜಾಗ ಇಳಿಜಾರು ಇರುತ್ತಲ್ವಾ, ಅಲ್ಲೆಲ್ಲ ಸ್ಟೆಪ್ಸ್ ಥರ ಮಾಡಿ ಅಲ್ಲಿ ನಾವು ಬೆಳೆ ಇದು ನಾವು ಮನೆಯಲ್ಲಿ
ಕಮ್ಯುನಿಕೇಷನು, ಅವರ ಏನು ಕಾರ್ಯಕ್ರಮಗಳಾಗಲಿ ಎಲ್ಲವೂ ಸಹ ಚೆನ್ನಾಗಿದ್ವು ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ನಮಸ್ಕಾರ, ನಾನು ಪುಟ್ಟಪ್ಪ ಕೆ ಅಂತ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಿಂದ ಬಂದಿರೋದು. ಇದು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರುವಂಥ ಒಂದು ಕಾಲೇಜು. ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಒಂದು ಕಾರ್ಯಕ್ರಮದ ಅಂಗವಾಗಿ 12 ವಾರಗಳ ಕಾಲ ಈ ಮದ್ದೇರಿ ಹಳ್ಳಿಯಲ್ಲಿ ವೇಮಗಲ್ ತಾಲೂಕು ಕೋಲಾರ ವೇಮಗಲ್ ಇದರಲ್ಲಿ ನಾವು ಇಲ್ಲಿ ನಿಯೋಜನೆ ಮಾಡಿದ್ವಿ. ಇವರು ಇವತ್ತು ಈ ಕಾರ್ಯಕ್ರಮವನ್ನು ಊರಿನ ಎಲ್ಲ ಗ್ರಾಮಸ್ಥರ, ರೈತರ, ಪ್ರಮುಖರ, ಮುಖಂಡರ ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಈ ಗ್ರಾಮೀಣ ಕಾರ್ಯಾನುಭವ ಶಿಬಿರದ ಒಂದು ಸಾಮರೂಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಯಶಸ್ವಿಯಾಗಿ ಎಲ್ಲ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ. ನನ್ನ ಹೆಸರು ಡಾಕ್ಟರ್ ವೆಂಕಟೇಶ್ಲು ಅಂತೇಳಿ, ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿ ಡೀನ್ ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾವೇನು ಸಮಾರೋಪ ಸಮಾರಂಭದಲ್ಲಿದ್ದೀವಿ, ಇದು ನಮ್ಮ ಪದವಿಯ ತೋಟಗಾರಿಕಾ ಪದವಿಯ 4 ವರ್ಷಗಳ ಒಂದು ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ನಾವು ಈ ಒಂದು ಮದ್ದೇರಿ ಗ್ರಾಮಕ್ಕೆ ಹಾಕಿದ್ವಿ. ಆ ಮದ್ದೇರಿ ಗ್ರಾಮದಲ್ಲಿ 12 ವಾರಗಳು ಅವರು ಬಹಳ ಯಶಸ್ವಿಯಾಗಿ ಅನೇಕ ತಂತ್ರಜ್ಞಾನಗಳನ್ನು ರೈತರಿಗೆ ಮನಮುಟ್ಟುವಂತೆ, ಅಂದರೆ ಪ್ರಾತ್ಯಕ್ಷಿಕೆಗಳು, ಗುಂಪು ಚರ್ಚೆಗಳು ಮತ್ತು ತರಬೇತಿಗಳನ್ನು ಕೈಗೊಂಡು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಕೈಗೊಂಡಿರ್ತಾರೆ. ಇಲ್ಲಿ ರೈತರು ಸಾಕಷ್ಟು ಅನುಭವಗಳನ್ನು ಹುಡುಗರ ಜೊತೆಗೂ ಸಹ ಹಂಚಿಕೊಂಡಿರ್ತಾರೆ. ಈ ಒಂದು 12 ವಾರಗಳ ಒಂದು ಶಿಬಿರ ಏನಿದೆ, ಇದು ಮುಂದೆ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿಸ್ಕೊಂಡು ತಮ್ಮ ನೌಕರಿಯನ್ನ ಮಾಡಬಹುದು ಅಥವಾ ಸ್ವಂತ ಉದ್ಯೋಗವನ್ನು ಸಹ ಪ್ರಾರಂಭ ಮಾಡಬಹುದು. ಅಂತ ಸಮಯದಲ್ಲಿ ರೈತರ ಜೊತೆಗಿನ ಒಡನಾಟ, ಅವರ ಜೊತೆಗಿನ ಮಾಹಿತಿಯನ್ನ ವಿನಿಮಯ ಏನಿರ್ತಲ್ಲ, ಅದು ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಕಾರ್ಯಕ್ರಮದಿಂದ ಉತ್ತಮವಾಗಿ ಅನುಕೂಲ ಆಗಿದೆ. ಸರ್, ತಮ್ಮಲ್ಲಿ ಒಂದು ಮಾತು, ಒಂದು ಕಾಲೇಜು ಇದರಿಂದ ಒಂದು ವಿದ್ಯಾರ್ಥಿಗಳ ಸಮಾರೋಪ ಸಮಾರಂಭ ಒಂದು ಕಾರ್ಯಕ್ರಮದಲ್ಲಿ ಲಾಸ್ಟ್ ಎಂಡಿಂಗ್ ಯಶಸ್ವಿಯಾಗಿ ಈ ಒಂದು ಊರಿನ ಒಂದು ಎಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ವಿವಿಧ ರೀತಿಯಲ್ಲಿ ದೃಶ್ಯಗಳ ತೋರಿಸುವ ಈ ಒಂದು ಕಾರ್ಯಕ್ರಮದ ಯಾವ ರೀತಿ ಹಬ್ಬದ ವಾತಾವರಣದಲ್ಲಿ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮಾಡಿರೋಂಥ ಒಂದು ಕಾರ್ಯ ಚಟುವಟಿಕೆಗಳು, ನಮ್ಮ ಪ್ರಾಧ್ಯಾಪಕರು ಬಂದು ಇಲ್ಲಿ ಭಾಗವಹಿಸಿ ಎಲ್ಲ ಮಾಡಿರೋದು, ರೈತರ ಒಂದು ಸಹಕಾರ ಮತ್ತು ಅವರ ಒಂದು ಭಾಗವಹಿಸಿಕೆ, ಇಲ್ಲಿ ಈ ಊರಿನ ಒಂದು ಮುಖಂಡರು ಹಿರಿಯರೆಲ್ಲ ಒಂದು ಸಪೋರ್ಟ್ ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲ್ತಿದ್ದಾರೆ. ಹಾಗೆ ರೈತರಿಗೂ ಸಹ ನಮ್ಮ ಕಾಲೇಜಿನ ವತಿಯಿಂದ ಉತ್ತಮವಾದ ಒಂದು ತಂತ್ರಜ್ಞಾನಗಳು ನಾವು ವಿದ್ಯಾರ್ಥಿಗಳ ಮೂಲಕ, ವಿವಿಧ ಚರ್ಚಾಗೋಷ್ಠಿಗಳ ಮೂಲಕ, ವಿವಿಧ ಕಾರ್ಯಕ್ರಮಗಳ ಮೂಲಕ ನಾವು ಅವರಿಗೆಲ್ಲ ತಲುಪಿಸಿದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಿದೆ, ಈ ಕಡೆ ಗ್ರಾಮಸ್ಥರು ರೈತರಿಗೂ ಸಹ ಉತ್ತಮವಾದ ಅನುಕೂಲ ಆಗಿದೆ. ಒಂದು ತಂತ್ರಜ್ಞಾನವನ್ನು ನಾವು ಯಶಸ್ವಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಂದ ರೈತರಿಗೆ ಮುಟ್ಟಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತೀವಿ ಸರ್.
ಹಾಕಿ ಇಳುವರಿನ ತೆಗೆಯೋಕ್ಕೆ ಒಂದು ಫಲ ಕೊಡಲಿಲ್ಲ ಅಂದರೆ ಸರ್ ಈಗ ಜನವರಿ ಟು ಮಾರ್ಚ್ ಈ ಕ್ರಾಪ್ ಬೆಳೆಯೋದು ಮಾರ್ಚ್ ಸೀಸನ್ ವೈಸು ನಮ್ಮ ಟಾಪಿಕ್ ಬಂದು ಸಮಗ್ರ ಕೃಷಿ ಸರ್. ಇದು ಸಮಗ್ರ ಕೃಷಿ ಅಂದರೆ ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ ಸರ್, ಅದ್ರ ಜೊತೆಗೆ ನಾವು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಅದು ಸಮಗ್ರ ಕೃಷಿ. ಉದಾಹರಣೆಗೆ ಇದು ಮೇನ್ ಒಂದು ಘಟಕದಿಂದ ಇನ್ನೊಂದು ಘಟಕಕ್ಕೆ ಅಂದರೆ ವೇಸ್ಟನ್ನ ಯೂಸ್ ಮಾಡ್ಕೊಂಡು ಆಹಾರವಾಗಿ ಇದು ಉಪಯೋಗ ಆಗುತ್ತೆ ಸರ್. ಹಾಗೆ ಉದಾಹರಣೆಗೆ ಈಗ ನಾವು ಪೌಲ್ಟ್ರಿ ಎಲ್ಲ ನೋಡ್ಬೋದು, ಅದ್ರ ವೇಸ್ಟ್ ಏನು ಬರುತ್ತಲ್ಲ ಅದನ್ನು ನಾವು ಮೀನುಗಳಿಗೆ ಹಾಕೋದ್ರಿಂದ ಅದಕ್ಕೆ ಆಹಾರವಾಗಿ ಆಗುತ್ತೆ. ಮತ್ತು ಇದರಿಂದ ಬರುವಂಥ ಅಂದರೆ ಸಗಣಿಗಳನ್ನೆಲ್ಲ ಮತ್ತು ಕಿಚನ್ ವೇಸ್ಟನ್ನೆಲ್ಲ ಸೇರಿ ನಾವು ಗೊಬ್ಬರ ಮಾಡೋದು, ಮತ್ತು ಗೊಬ್ಬರದಿಂದ ಬರುವಂಥ ಬಯೋಗ್ಯಾಸನ್ನ ಮನೆಗೆ ಬಳಕೆ ಕಡಿಮೆ ಆಯಿತು ಎಲ್ಲ ಏನು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಈ ಥರ ಪದ್ಧತಿಯನ್ನು ಅಳವಡಿಕೆ ಮಾಡಿದ್ದೀವಿ. ಆಲ್ ದ ಪ್ಲಾಂಟ್ಸ್ ಆರ್ ಫ್ರೂಟ್ ಬೇಸ್ಡ್ ಬೇರೆ ನಟ್ಸು, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್, ಇದೆಲ್ಲ ಸ್ಮಾಲ್ ಲೀಫಿ ವೆಜಿಟೇಬಲ್ಸ್. ಆಂತರಿಕ ನಮಗೆ ಆದಾಯ ಲಾಸ್ ಆಗೋದು ತುಂಬ ಕಡಿಮೆ ಅಡಾಪ್ಟೇಷನ್ ಇದೆ ಸರ್. ಮಾವಿನ ಮಾವಿನಲ್ಲಿ ಏಕೆ ಅದು ಟ್ರೈನಲ್ಲಿ ಏನೆಲ್ಲ ಟೊಮೆಟೊ ಬೆಳೆದಲ್ಲಿ ನೋಡಿದ್ವಿ ಕೆಲವು ಕಡೆ ಟೊಮೆಟೊ ಬೆಳೆ ಚಪ್ಪಾಳೆ ಹೊಡೆದು ನೀವು ಬೆಂಗಳೂರಲ್ಲಿ ಲಾಲ್ಬಾಗ್ ನೋಡಿರ್ಬೋದು, ಅಲ್ಲಿ ಹಾಫ್ ಇದೆ. ಆ ಲಾಲ್ಬಾಗ್ ಜನಕರು ಯಾರು ಅಂತಂದ್ರೆ MH ಮರಿಗೌಡರು. ಇವರೇ ಆಧುನಿಕ ತೋಟಗಾರಿಕಾ ಪಿತಾಮಹ ಅಂತ ಕರೆಸ್ಕೊಳ್ತಕ್ಕಂಥದ್ದು ಚಪ್ಪಾಳೆ. ಅವರೇ ಲಾಲ್ಬಾಗ್ನ ಸಂಸ್ಥಾಪನೆ ಹೌದು. ಹಾಗಾಗಿ ಕರ್ನಾಟಕ ಅಡ್ಯಾಪ್ಟೇಷನ್ ಅಂದರೆ ಅಳವಡಿಸಿಕೊಳ್ಳತಕ್ಕಂಥ ಒಂದು ರೀತಿಯಲ್ಲಿ ನಾವು ಎಡೆದಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಪ್ರಾತ್ಯಕ್ಷಿಕೆ ನೋಡುವಾಗ ಇಲ್ಲಿ ನಾವು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಯಾವುದಾದ್ರೂ ನೀವು ಐಡಿಯಾನ ನಾವು ಕೊಡಿಸ್ತೇವೆ ರೈತರ ಕೈಲಿ. ನೀವು ಅದನ್ನು ಅಭಿವೃದ್ಧಿ ಮಾಡಿ, ಈ ಥರ ಒಂದು ಮಾಡೆಲ್ಸ್ ಮಾಡಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಅದನ್ನು ಹರಿಸ್ತೇವೆ ಅಂತ ನಮ್ಮ ಟೀಮ್ ಅವರು ಹೇಳಿದ್ದಾರೆ. ಕಲಿತಿರುವಂತ ಜ್ಞಾನ ಏನು ನಮ್ಮ ಟೀಚರ್ಸ್ ಎಲ್ಲ ಕ್ಲಾಸಲ್ಲಿ ಹೇಳಿರ್ತೀವಿ, ಕಾಲೇಜಲ್ಲಿ ಕಲಿಸ್ಕೊಟ್ಟಿರ್ತೀವಿ 3 ವರ್ಷ. ಸೊ ಆ ಜ್ಞಾನವನ್ನು ಇಲ್ಲಿ ರೈತರಿಗೆ ತಲುಪಿಸೋಕೆ ಅವರು ಪ್ರಯತ್ನ ಪಡ್ತಾರೆ. ಅದರ ಜೊತೆಗೆ ರೈತರಲ್ಲಿರುವಂತಹ ಜ್ಞಾನ ಮತ್ತು ಅನುಭವ ವಿದ್ಯಾರ್ಥಿಗಳು ಕಲಿತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅವ್ರ ಜೀವನಗಳ ಮೌಲ್ಯಗಳು ಹೆಚ್ಚಾಗಬೇಕು, ಅವರು ಉತ್ತಮವಾದ ಪ್ರಜೆಯಾಗಿ ರೂಪುಗೊಳ್ಳಬೇಕಾದ್ರೆ ಇದು ಸಮಗ್ರವಾಗಿ ಎಲ್ಲಾ ರೀತಿಯಲ್ಲಿ ನಾವು ಅವರನ್ನ ಹಳ್ಳಿಯಲ್ಲಿ 12 ವಾರಗಳ ಕಾಲ ನಾವು ತರಬೇತಿ ನೀಡ್ತೀವಿ. ಇದರಲ್ಲಿ ಪ್ರತಿ ವಾರ ವಿಷಯ ತಜ್ಞರು ಅಂದ್ರೆ ರೋಗಶಾಸ್ತ್ರ ಇರ್ಬೋದು, ಕೀಟಶಾಸ್ತ್ರ ಇರ್ಬೋದು, ದೇಶಶಾಸ್ತ್ರ ಇರ್ಬೋದು, ಮಣ್ಣಿನ ಶಾಸ್ತ್ರ ಇರ್ಬೋದು, ಹಣ್ಣಿನ ಶಾಸ್ತ್ರ ಇರ್ಬೋದು, ತರಕಾರಿ ಶಾಸ್ತ್ರ ವಿಭಾಗ ಇರ್ಬೋದು, ಹೂವಿನ ಬೆಳೆ ಯಾವ ರೀತಿ ಬೆಳಿಬೇಕು. ಸೊ ಇದೆಲ್ಲ ತಜ್ಞರು ಪ್ರತಿ ವಾರ ಈ ಹಳ್ಳಿಗೆ ಭೇಟಿ ಕೊಟ್ಟು ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆಗಳಂದ್ರೆ ಡೆಮಾನ್ಸ್ಟ್ರೇಷನ್ಸ್ ಮಾಡಿದ್ದಾರೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಏನು ನೈಟ್ ಮೀಟಿಂಗ್ಸ್ ಅಂದ್ರೆ ಡಿಸ್ಕಷನ್ ಮೀಟಿಂಗ್ಸ್, ನೈಟ್ ಚರ್ಚಾ ಒಂದು ಗೋಷ್ಠಿಗಳನ್ನೆಲ್ಲ ಮಾಡಿರ್ತಾರೆ. ಏನಂದ್ರೆ ರೈತರಿಗೆ ಜನರು ವ್ಯವಸಾಯ ಮಾಡ್ತಕ್ಕಂಥ ರೈತರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ಬಿಟ್ಟು ಹೆಚ್ಚಾಗಿ ಬೆಳೆದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದರ ಮುಖ್ಯ ಉದ್ದೇಶ ಏನಪ್ಪ ನಮ್ಮ ಹಾರ್ಟಿಕಲ್ಚರ್, ಅದನ್ನ ಪ್ರಿಮಿಸಿಸ್ ಅದನ್ನ ಕಡಿಮೆ ಮಾಡಬೇಕು. ಗೊಬ್ಬರ ಹಾಕಿ ಭೂಮಿನ ಫಲವತ್ತತೆಯನ್ನ ಏನಾಗ್ತಾರೆ ಮುಂದೆ ಕಡಿಮೆ ಆಗೋಗ್ಬಿಟ್ಟು 4th ಜನರೇಷನ್ ಮುಂದಿನ ಜನಾಂಗಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ ಏನು ಇರೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದ್ ಕಡೆ ಡೆವಲಪ್ಮೆಂಟ್ ಅಲ್ಲಿ ನೋಡಿದ್ರೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆದ್ರೆ ದೇಶ ಅಭಿವೃದ್ಧಿ ಆಗ್ಬಿಡ್ತದೆ ಅಂತ ತಿಳ್ಕೊಂಡಿರ್ಬೋದು. ಆದ್ರೆ ಅದ್ರ ಜೊತೆಗೆ ಅಗ್ರಿಕಲ್ಚರ್ ಇಲ್ಲ ಅಂದ್ರೆ, ಊಟನೇ ಇಲ್ಲ ಅಂದ್ರೆ ಫ್ಯಾಕ್ಟ್ರಿಗೆ ತಗೊಂಡು ಏನ್ ಮಾಡ್ತೀರ ನಾವು? ಅದಕ್ಕೆ ಇಟ್ ಲೀಡ್ಸ್ ಟು ಹಾರ್ಟಿಕಲ್ಚರ್ ಪ್ರೊವೈಡಿಂಗ್ ಟು ಹೈಯರ್ ಇಂಡಸ್ಟ್ರೀಸ್ ಅಂತ. ಅಂದ್ರೆ ಇವತ್ತೇನಾದ್ರೂ ಕೈಗಾರಿಕೆಗಳು ನಡಿಬೇಕಂದ್ರೆ, ಉದಾಹರಣೆ ಹತ್ತಿ ಕೈಗಾರಿಕೆ ಇರ್ಬೋದು, ಯಾವುದೇ ಇರ್ಬೋದು, ಇಲ್ಲಿ ರೈತ ಬೆಳೆದಂತ ಹತ್ತಿ ಕೊಟ್ರೆ ಅವ್ರು ಕೈಗಾರಿಕೆ ಮಾಡ್ತಕ್ಕಂಥದ್ದು. ಅದಕ್ಕೆ ಮಹಾಜನಗಳೇ ಒಂದು ನೆನಪು. ಈ ಅಧ್ಯಕ್ಷರೇ
ಇಲ್ಲಿ ಆಗಮಿಸಿರ್ತಕ್ಕಂಥ ಜ್ಞಾನ ವಿಜ್ಞಾನ ಕೊಡ್ತಕ್ಕಂಥ ಬ್ರಾಂಶುಪಾಲರೆಲ್ಲ ಬಂದಿದ್ದಾರೆ, ಅವರೆಲ್ಲರಿಗೂ ಮತ್ತು ಕೃಷಿ ಇಲಾಖೆಯಿಂದ ಬಂದಿದ್ದಾರೆ, ಅವರೆಲ್ಲರಿಗೂ ನಾವು ಸ್ವಾಗತವನ್ನು ವಹಿಸ್ತಾ ನಾನು ಇಲ್ಲಿ ಮತ್ತೆ ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು 3 ತಿಂಗಳಿಂದ ನಮ್ಮೂರಲ್ಲಿ ಪ್ರಾಜೆಕ್ಟ್ ಬರ್ತಾರೆ ಅವರಿಗೆ, ಅದನ್ನು ತರಬೇತಿ 3 ತಿಂಗಳ ತರಬೇತಿ ಗ್ರಾಮ ಪಂಚಾಯತ್ ಬಂದು ಮುಗಿಸಿದ್ದಾರೆ. ಇವತ್ತು ಕೊನೆ ಇರ್ಬೋದು ಅವರಿಗೆ. ಅವರ ಬಹಳ ಚೆನ್ನಾಗಿ ಮನೆ ಹತ್ರ ಬಂದು ಏನು ಬೇಕೋ ಶಾಲೆಯಲ್ಲಿ ಕೇಳಿದ್ದಾರೆ. ಇವತ್ತು ತಂತ್ರಜ್ಞಾನ ಇಲ್ಲಿದೆ, ನಾವು ಸರಿಯಾಗಿ ಬದುಕಕ್ಕೆ ಆಗಲ್ಲ. ಇವತ್ತು ಅವ್ರು ಕೊಟ್ಟಿದ್ದಾರೆ, ಅವರು ಒಳ್ಳೆ ವಿಜ್ಞಾನ ಇರೋದು. ಅವರು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಶ್ಲಾಘಿಸ್ತಾ ಅಭಿನಂದಿಸ್ತಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಜಂಟಿ ಇಲಾಖೆಗೆ, ಗ್ರಾಮಸ್ಥರಿಗೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ, ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಆಯೋಜಿಸಿರ್ತಕ್ಕಂಥ ಎಲ್ಲ ವಸತಿ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ, ಎಲ್ಲ ಕೃಷಿಕರಿಗೆ ಮತ್ತೊಮ್ಮೆ ನನ್ನ ಎಲ್ಲ ಹೃದಯದ ಧನ್ಯವಾದಗಳನ್ನು ನಮಸ್ಕಾರವನ್ನು ಹೇಳ್ತಾ ಮತ್ತೊಂದ್ಸಲ ಜೈ ಹಿಂದ್ ಹೇಳ್ತಾರೆ. ಅಳವಡಿಸ್ಕೊಂಡಾಗ ಮಾತ್ರ ಆಗ್ತದೆ. ಇಲ್ಲಾಂದ್ರೆ ನಾವೀಗ ಎಲ್ಲರೂ ಕೂಡ ಒಂದೇ ಬೆಳೆ ಇರ್ತಕ್ಕಂಥದ್ದು. ಈಗ ನಮ್ಮ ಸುತ್ತಮುತ್ತ ಎಲ್ಲ ನೋಡ್ರೆ ಒಂದು 2-3 ಬೆಳೆ ಬಿಟ್ಟರೆ ಬೇರೆ ಬೆಳೆ ಯಾರು ಇರೋದಿಲ್ಲ. ಇಲ್ಲ ಟೊಮಾಟೊ ತಗೊಳ್ಳಿ, ಇಲ್ಲಾಂದ್ರೆ ರಾಗಿ ತಗೊಳ್ಳಿ, ಇಲ್ಲಾಂದ್ರೆ ಜೋಳ ತಗೊಳ್ಳಿ, ಇಲ್ಲಾಂದ್ರೆ ಸಿರಿಕಲ್ಚರ್, ಇಲ್ಲಾಂದ್ರೆ ಅಗ್ರಿಕಲ್ಚರ್, ಇಷ್ಟೇ ಇರ್ತದೆ ಹೊರತು ಬೇರೆ ಇರೋದಿಲ್ಲ. ಅದಕ್ಕೆ ಅದನ್ನ ಯಾವ ಬೆಳೆ ಬೆಳೆದ್ರೆ ಎಷ್ಟೆಷ್ಟು ಬೆಳಿಬೇಕು, ಯಾವ ಕಾಲದಲ್ಲಿ ಬೆಳಿಬೇಕು ಅಂತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬೆಳೆಗಳನ್ನು ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು ಬರ್ತದೆ. ಮತ್ತೆ ಈಗ ಏನು ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಹಾರ್ಟಿಕಲ್ಚರ್ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ, ಅವರೆಲ್ಲರೂ ಕೂಡ ಅವ್ರು ಪಡೆದಿರ್ತಕ್ಕಂಥ ಜ್ಞಾನನ ಪ್ರಾಕ್ಟಿಕಲ್ ಆಗಿ ಜನರಿಗೆ ಅಥವಾ ರೈತರಿಗೆ ಸದ್ಬಳಕೆ ಮಾಡೋ ರೀತಿಯಲ್ಲಿ ಅವರಿಗೆ ಒಂದು ಕಾರ್ಯನ ಕೊಡ್ಬೇಕು ಸರ್ಕಾರ. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಡಾಕ್ಟರ್